ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನೇಮ್ ಬಂದು ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸು. ಇವತ್ತು ವಿಭೂತಿ ಯಾವ ಥರ ಹೊರಗಿಂದ ತಂದಿದ್ದು, ಪೇಟೆಯಿಂದ ತಂದಿದ್ದು ಯಾವ ಥರ ಉಪಯೋಗಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಎಲ್ಲಂದ್ರಲ್ಲಿ ಬಿದ್ದಿರುತ್ತೆ, ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕಿರ್ತಾರೆ. ಪಾರ್ಸಲ್ ಆಗುವಾಗ, ಅದು ಪ್ಯಾಕಿಂಗ್ ಆಗುವಾಗ ಎಲ್ಲಂದ್ರಲ್ಲಿ ಬೇಯಿಸಿರ್ತಾರೆ. ಅದನ್ನು ಹಾಗೇ ನಾವು ದೇವ್ರಿಗೆ ಉಪಯೋಗಿಸೋಕ್ಕಾಗಲ್ಲ, ನಾವು ಸಹ ಹಣೆಗೆ ಹಚ್ಕೊಳ್ಳೋಕ್ಕಾಗಲ್ಲ. ಅದನ್ನು ನಾವು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲೆಲ್ಲ ಐನೋರು ಮನೆಗೆ ಬಂದು ಪಡ್ಕೊಳ್ಳೋರು ಹಬ್ಬ ಹರಿದಿನಗಳಲ್ಲಿ. ಇವಾಗ ಐನೋರುಗಳು ಬರೋದೇ ಕಡಿಮೆ ಆಗಿಬಿಟ್ಟಿದೆ. ಏನಿದ್ರು ಗೃಹ ಪ್ರವೇಶ, ಮದುವೆ ಅಂಥ ಕೆಲಸಕ್ಕೆ ಮಾತ್ರ ಬರ್ತಾಯಿದ್ದಾರೆ. ಪ್ರತಿಯೊಂದು ಹಬ್ಬಕ್ಕೂ ನಾವು ಫಸ್ಟ್ ಕರಿತಾ ಇದ್ವಿ. ಇವಾಗ ಅವರುಗಳು ಬರ್ತಾಯಿಲ್ಲ, ಅವರು ಬ್ಯುಸಿ ಆಗಿದ್ದಾರೆ, ಅವ್ರವ್ರ ಮಕ್ಳುಗಳೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಈಗ ಯಾವ ರೀತಿ ನಾನು ಇದನ್ನು ಶುದ್ಧಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ. ಓಂ ಅಂತ ಬರಿತಾ ಇದ್ದೀನಿ ಇದ್ರ ಮೇಲೆ ನೋಡಿ, ಓಂ ಅಂತ ಬರ್ದಿದ್ದೀನಿ ನೋಡಿ, ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. 3 ವಿಭೂತಿ ಮೇಲೂ ಓಂ ಅಂತ ಬರಿತಿದ್ದೀನಿ. ಇಲ್ಲಿ ಶ್ರೀ ಅಂತ ಬರಿತಾ ಇದ್ದಾನೆ ನೋಡಿ ವೀಕ್ಷಕರೇ, ಶ್ರೀ ಅಂತ ಬರಿತಾ ಇದ್ದಾನೆ. ಇದು ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ ವೀಕ್ಷಕರೇ. ನಾವು ಸ್ವಾಮಿಯರ ಮನೆಗೆ ಬಂದಾಗ ಪಡ್ಕೊಳ್ಳುವಾಗ ಅದನ್ನೊಂದು ಸ್ವಲ್ಪ ಅವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಅವ್ರ ಪಾದೊಳ್ಕ ಹಾಕಿ ನಾವು ಯೂಸ್ ಮಾಡ್ತಾಯಿದ್ವಿ. ಈಗ ಐನೂರುಗಳು ಬರೋದು ಕಡಿಮೆ ಆಗಿರೋದ್ರಿಂದ ಈಗ ನಾವೇ ಮನೇಲಿ ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ವಿಭೂತಿ ನಾವು ಹಚ್ಕೊಂಡ್ರೆ ಬೇರೆಯವ್ರು ನೋಡಿದರೂ ಪುಣ್ಯ, ಬೇರೆಯವ್ರು ಹಚ್ಕೊಂಡಿದ್ದು ನಾವು ನೋಡಿದರೂ ನಮಗೂ ಪುಣ್ಯ. ವಿಭೂತಿ ಅಷ್ಟು ಮಹಿಮೆ ಇದೆ. ವಿಭೂತಿನ ಈ ರೀತಿ ಸ್ವಲ್ಪ ನೀರು ಚಿಮುಕಿಸಿ ಇಲ್ಲಿ ನೋಡಿ, ವಿಭೂತಿ, ಗಂಧ, ಕುಂಕುಮ, ಅರಿಶಿನ ಎಲ್ಲ ಹಚ್ಚಿ ಇದ್ರ ಮೇಲೆ ಇಡ್ತಾ ಇದ್ದೀನಿ ನಾನು. ಇದ್ರ ಮೇಲೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮುಖ ತೊಳ್ಕೊತೀವಲ್ಲ ಆವಾಗ ವಿಭೂತಿ ಹಚ್ಕೋಬೇಕು. ಸಂಜೆ ಮುಖ ತೊಳಿತೀವಲ್ಲ ಆವಾಗಲೂ ಸಹ ವಿಭೂತಿ ನಮ್ಮ ಹಣೆ ಮೇಲೆ ಇರಬೇಕು. ನಮ್ಮ ವಿಭೂತಿ ಬೇರೆಯವ್ರು ನೋಡಿದರೂ ಅವರಿಗೂ ಪುಣ್ಯ, ಬೇರೆಯವರು ಹಚ್ಕೊಂಡಿರೋದು ವಿಭೂತಿನ ನಾವು ನೋಡಿದರೂ ನಮಗೂ ಪುಣ್ಯ ಸಲ್ಲುತ್ತೆ. ಇದಕ್ಕೆ ಗೋಮೂತ್ರನಾದರೂ ಒಂದು ಸ್ವಲ್ಪ ಚಿಮುಕಿಸ್ಬೋದು, ಪಾದುಳ್ಕ ಇದ್ದರೆ ಪಾದುಳ್ಕನಾದರೂ ಅದ್ರ ಮೇಲೆ ಒಂದು ಸ್ವಲ್ಪ ಚಿಮುಕಿಸ್ಬೋದು. ನಂದು ಗಂಗೆ ನೀರಿದೆ ತಂದಿರೋದು, ಅದನ್ನು ಸ್ವಲ್ಪ ಚಿಮುಕಿಸ್ತೀನಿ ವೀಕ್ಷಕರೇ. ನೋಡಿ, ಶುದ್ಧಿ ಆಗೋದಕ್ಕೆ ಗಂಗೆಗಿನ್ನ ಹೆಚ್ಚಿಂದು ಯಾವುದೂ ಇಲ್ಲ. ಗಂಗೆ ಪವಿತ್ರಳು. ಆ ನೀರು ನಾವು ಅದಕ್ಕೆ ಹಾಕಿ ದೇವರಿಗಾದರೂ ಯೂಸ್ ಮಾಡ್ಬೋದು, ನಮಗಾದರೂ ಯೂಸ್ ಮಾಡ್ಕೋಬೋದು. ದೇವರಿಗೆ ಸಪ್ರೇಟಾಗಿ ನಾವು ವಿಭೂತಿನ ಇಡಬೇಕಾಗುತ್ತೆ, ನಮಗೆ ಬೇರೆ ಥರ ವಿಭೂತಿ ಇಡ್ಕೋಬೇಕಾಗುತ್ತೆ. ವಿಭೂತಿನ ದೇವ್ರಿಗೆ ಹಚ್ಚೋದು ನಾವು ಹಚ್ಕೊಳ್ಳೋಂಗಿಲ್ಲ, ಅದಕ್ಕೆ ಸಪ್ರೇಟ್ ವಿಭೂತಿ ಇಡಬೇಕು. ನಾವು ಯೂಸ್ ಮಾಡ್ಕೊಳ್ಳೋದು ಸಪ್ರೇಟಾಗಿ ಇಡಬೇಕು. ವಿಭೂತಿ ಈ ಥರ ಮನೆಗೆ ತಂದುಬಿಟ್ಟು ಹೊರಗಡೆಯಿಂದ ಅಂಗಡಿಯಿಂದ ತಂದ ಮೇಲೆ ಈ ಥರ ಪೂಜೆ ಮಾಡಿ ನಾವು ದೇವ್ರಿಗೆ ಯೂಸ್ ಮಾಡಿದರೆ ಮತ್ತು ನಮಗೆ ಯೂಸ್ ಮಾಡ್ಕೊಂಡ್ರೆ ನಮಗೆ ಅದರದ್ದು ಅಲ್ಲಿ ಇಲ್ಲಿ ಬಿದ್ದಿರೋದೆಲ್ಲ ಎಲ್ಲೆಲ್ಲೋ ಎತ್ತಾಡಿಸಿ ನೆಲ ಮೇಲೆಲ್ಲ ಹಾಕಿಬಿಟ್ಟಿರ್ತಾರೆ. ಅದನ್ನು ಮನೆಗೆ ತಂದಮೇಲೆ ಈ ಥರ ಶುದ್ಧಿ ಮಾಡ್ಕೊಂಡು ಉಪಯೋಗಿಸಿದರೆ ವಿಭೂತಿ ಶುದ್ಧೀಕರಣ ಆಗುತ್ತೆ. ದೇವರಿಗೂ ಹಚ್ಚೋದಕ್ಕೆ ಸೂಕ್ತವಾಗಿರುತ್ತೆ, ನಾವು ಹಚ್ಕೊಳ್ಳೋದಕ್ಕೂ ಸೂಕ್ತವಾಗಿರುತ್ತೆ. ಸ್ನಾನ ಆದಮೇಲೆ ವಿಭೂತಿನ ನಮ್ಮ ಹಣೆಗೆ ಹಚ್ಕೊಂಡ್ರೆ ಅದೆಷ್ಟು ಕಳೆಯಾಗಿ ಕಾಣುತ್ತೆ ನಮ್ಮ ಮುಖ ಅಂದರೆ ಅದರ ಲಕ್ಷಣವೇ ಬೇರೆ. ಸ್ನಾನ ಮಾಡಿ ವಿಭೂತಿ ಹಣೆಗೆ ಹಚ್ಕೊಂಡು ಪೂಜೆ ಮಾಡಿದರೆ ನಮ್ಮ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ವಿಭೂತಿ ಬಿಳಿ ಇರೋದ್ರಿಂದ ನಮ್ಮ ಮನಸ್ಸು ಸಹ ಯಾವುದೇ ಕಲ್ಮಶ ಇಲ್ಲದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ನಾವು ದೇವ್ರ ಭಕ್ತಿಯಿಂದ ಕೈ ಮುಗಿಯೋದಕ್ಕೆ ಇಷ್ಟಪಡ್ತೀವಿ. ಅವಾಗ ನೋಡಿ, ನೀವು ಭಜನೆಗೆಲ್ಲ ಹೋಗ್ತೀವಿ, ಇನ್ನೇನಕ್ಕೋ ದೇವ್ರ ಫಂಕ್ಷನಿಗೆ ಹೋದಾಗ ಆವಾಗ ಹಣೆಯಲ್ಲಿ ವಿಭೂತಿ ಇದ್ದರೆ ನಮ್ಮ ಮನಸ್ಸು ದೇವ್ರ ಕಡೆನೇ ವಾಲ್ತಾ ಇರುತ್ತೆ. ಆವಾಗಲೂ ವಿಭೂತಿ ನಾವು ಹಚ್ಕೊಂಡಾಗ ನಮಗೇನೇ ಭಯ ಇದ್ದರೂ ಹೊರಟೋಗ್ಬಿಡುತ್ತೆ. ಮಕ್ಕಳೆಲ್ಲ ಸಣ್ಣ ಮಕ್ಕಳು ಹೆದರ್ಕೊಂಡು ಅಳ್ತಾ ಇದ್ದರೆ ಅವ್ರಿಗೆ ಮುಖ ತೊಳೆದ್ಬಿಟ್ಟು ನಾವು ವಿಭೂತಿ ಹಚ್ತೀವಿ, ಧೂಳ್ತಾ ಹಚ್ತೀವಿ. ಈ ರೀತಿ ಹಚ್ಚೋದ್ರಿಂದ ನಮಗೂ ಸಮಾಧಾನ ಆಗುತ್ತೆ. ಎಷ್ಟೋ ಸರಿ ಮಕ್ಕಳು ಅಳೋದನ್ನೇ ನಿಲ್ಲಿಸಿದ್ದಾವೆ ತಕ್ಷಣಕ್ಕೆ. ದೇವ್ರದ್ದೇ ನಮಗೆ
ದರ್ಶನ ಆಯ್ತೇನೋ ಅನ್ನೋ ಥರಕ್ಕೆ ಮಕ್ಕಳು ಸಹ ಸುಮ್ಮನಾಗ್ತವೆ. ನಮಗೂ ಅದೇ ಖುಷಿ ಕೊಡುತ್ತೆ. ವೀಕ್ಷಕರೇ, ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.